ಹಾಯ್. 5ನೇ ದಿವಸಕ್ಕೆ ಸ್ವಾಗತ. ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲರೂ ತುಂಬ ಅದ್ಭುತವಾಗಿ ನಿಮ್ಮ ಒಂದು ಆ್ಯಕ್ಟಿವಿಟಿನ ಮಾಡಿ ಡನ್ ಅಂತ ಟೈಪ್ ಮಾಡ್ತಿದ್ದೀರಾ, ಹಾಗೂ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀರಾ. ತುಂಬ ಸಂತೋಷ. ಇವತ್ತು 5ನೇ ದಿವಸಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಒಂದು 5ನೇ ದಿವಸದ ಒಂದು ಚಾಲೆಂಜ್ ಏನಪ್ಪ ಅಂತಂದರೆ, ಎಲ್ಲಾದರೂ ತುಂಬ ನೋವಲ್ಲಿರೋರಿಗೆ ಅಥವಾ ತುಂಬ ಅವಶ್ಯಕತೆ ಇರೋರಿಗೆ ನಾವು ಒಂದು ಹಗ್ ಮಾಡ್ಬೋದಾ? ಅದು 1 ನಿಮಿಷದ ಕಾಲ ಆಗಿದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನೋಡೋಣ, ಇವತ್ತು ಟ್ರೈ ಮಾಡೋಣ. ಹಾಗೆ ಸುಮಾರು ಸರಿ ನಾವೇನು ಮಾಡ್ತಿರ್ತೀವಿ, ಬೇರೆಯವರ ಒಂದು ಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಮನೆಯಲ್ಲಿರುವವರ ಭಾವನೆಯೇ ನಾವು ಮರ್ತೋಗ್ಬಿಟ್ಟಿರ್ತೀವಿ. ಸೊ ಹಾಗಿದ್ಮೇಲೆ ಯೋಚನೆ ಮಾಡಿ, ಸೊ ಮನೆಯಲ್ಲಿದ್ದವ್ರನ್ನ ಯಾರನ್ನಾದರೂ ಹಗ್ ಮಾಡೋಕ್ಕಾಗತ್ತಾ? ಅವರಿಗೆ ಒಂದು ಆ ಹಗ್ನಿಂದ ಸಂತೋಷ ಕೊಡೋಕ್ಕಾಗತ್ತಾ? ಹಾಗೆ ಅವಶ್ಯಕತೆ ಅನ್ನಿಸಿದವ್ರಿಗೂ ಕೂಡ ಈ ಒಂದು ಕೆಲಸವನ್ನು ಮಾಡ್ಬೋದಾ? ಮೇ ಬಿ ಸೋ ಮೆನಿ ಟೈಮ್ಸ್ ಅಂದ್ಕೊಂಡಿರ್ತೀವಿ, ಅಕ್ಕ ತಂಗಿ ನಾವು ಹಗ್ ಮಾಡ್ಕೋಬೋದು, ಅಣ್ಣ ತಮ್ಮನ ಜೊತೆಗೆ ಮಾಡ್ಬೋದು ಅಂತ ಅನಿಸಿರುತ್ತೆ. ಎಲ್ಲೋ ಒಂದು ಕಡೆಗೆ ಅಪ್ಪನ ಜೊತೆಗೆ, ಅಮ್ಮನ ಜೊತೆಗೆ, ಮಕ್ಕಳ ಜೊತೆಗೆ. ಆದರೆ ಏನೋ ಒಂದು ಕಾರಣಾಂತರದಿಂದ ಈ ಕೆಲಸ ಆಗಿರಲ್ಲ. ಹಾಗಿದ್ದರೆ ಇವತ್ತು ಈ ಕೆಲಸವನ್ನು ಮಾಡ್ಬೋದಾ? ಮಾಡೋಣ ಹಾಗಿದ್ರೆ. ಎಸ್, ಈ ಚಾಲೆಂಜನ್ನು ತಗೊಳ್ಳೋಣ. ಹಾಗೆ ಈ ಕೆಲಸವನ್ನು ಇವತ್ತು ಮಾಡಿ ಮುಗಿಸೋಣ. ಮಾಡಿ ಆದಮೇಲೆ ಡನ್ ಅಂತ ಟೈಪ್ ಮಾಡಿ. ಹಾಗೆ ಆ ರೀತಿ ಹಗ್ ಮಾಡಿದಾಗ ಏನು ಅನ್ನಿಸ್ತು ಅನ್ನೋದನ್ನು ಒಂದು ಲೈನಲ್ಲಿ ನೀವು ಬರೆದು ತಿಳಿಸೋದ್ರ ಮೂಲಕ ನಮಗೆ ತಿಳಿಸಿ. ಆಗ್ಬೋದಲ್ವಾ? ಥ್ಯಾಂಕ್ ಯು.